ಕಾರ್ಮಿಕರು ಸ್ವಾಭಿಮಾನದ ಬದುಕು ಕಟ್ಟಿಕೊಳ್ಳಲು ಸರ್ಕಾರ ಸೌಲಭ್ಯಗಳನ್ನು ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಪಟ್ಟಣ ಪಂಚಾಯಿತಿ ಸದಸ್ಯ ಸೈಯದ್ ಅನ್ವರ್ ಹೇಳಿದರು. ಭಾನುವಾರ ಪಟ್ಟಣದ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಹೊರಮಠದ ಯಾತ್ರಿ ನಿವಾಸ ಆವರಣದಲ್ಲಿ ನಾಯಕನಹಟ್ಟಿ ಹೋಬಳಿ ಮಟ್ಟದ ಟೈಲರ್ ಕಾರ್ಮಿಕರ ಸಂಘ ಉದ್ಘಾಟಿಸಿ ಸಮಾರಂಭದಲ್ಲಿ ಮಾತನಾಡಿದರು. ಹೋಬಳಿ ಮಟ್ಟದ ಟೈಲರ್ ಕಾರ್ಮಿಕರ ಸಂಘ ಸ್ಥಾಪನೆ ಮಾಡುವುದು ಸಂತಸ ತಂದಿದೆ. ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಟೈಲರ್ ಕಾರ್ಮಿಕರಿಗೆ ಆಶ್ರಯ ಯೋಜನೆ ಅಡಿಯಲ್ಲಿ ಮನೆಗಳಿಗೆ ಅರ್ಜಿ ನೀಡಲು ಟೈಲರ್ ಕಾರ್ಮಿಕರಿಗೆ ಸೂಚನೆ ನೀಡಿದರು ಮತ್ತು ಟೈಲರ್ ಕಾರ್ಮಿಕರಿಗೆ ಪಟ್ಟಣ ಪಂಚಾಯಿತಿಯಲ್ಲಿ ದೊರೆಯುವ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡಲಾಗುವುದು ಎಂದು ಭರವಸೆ ನೀಡಿದರು. ಟೈಲರ್ ಕಾರ್ಮಿಕ ಸಂಘದ ಅಧ್ಯಕ್ಷ ಶಾಫಿ ಉಲ್ಲಾ ಮಾತನಾಡಿದರು. ಸಮಾಜದಲ್ಲಿ ಟೈಲರ್ ಕಾರ್ಮಿಕರ ಸೇವೆ ತುಂಬಾ ಮಹತ್ವವಾದದ್ದು. ಟೈಲರ್ ಕಾರ್ಮಿಕರು ಸಂಕಷ್ಟದಲ್ಲಿ ಇದ್ದಾರೆ. ಸರ್ಕಾರ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ಒಂದಾಗಬೇಕು ಎಂದು ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಟೈಲರ್ ಕಾರ್ಮಿಕರಿಗೆ ಗುರುತಿನ ಚೀಟಿ ಹಾಗೂ ನೂತನ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು. ಹೋಬಳಿ ಅಧ್ಯಕ್ಷರಾಗಿ ರಾಜಣ್ಣ, ಉಪಾಧ್ಯಕ್ಷರಾಗಿ ಇಸ್ಮಾಯಿಲ್ ಬಾಷಾ, ಕಾರ್ಯದರ್ಶಿಯಾಗಿ ದಳವಾಯಿ ರಾಜಣ್ಣ, ಗೌರವಾಧ್ಯಕ್ಷರಾಗಿ ಮಂಜಣ್ಣ, ಸಂಘಟನೆ ಕಾರ್ಯದರ್ಶಿಯಾಗಿ ನಾಗಣ್ಣ ಮತ್ತು ರಾಜೇಶ್, ಪ್ರಧಾನ ಕಾರ್ಯದರ್ಶಿ ಮಂಜು, ನಗರ ಘಟಕ ಅಧ್ಯಕ್ಷ ತಿಪ್ಪೇಸ್ವಾಮಿ ಅವರನ್ನು ಆಯ್ಕೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯ ಅಬಕಾರಿ ತಿಪ್ಪೇಸ್ವಾಮಿ ಸೇರಿದಂತೆ ಹೋಬಳಿ ಮಟ್ಟದ ಟೈಲರ್ ಕಾರ್ಮಿಕರು ಉಪಸ್ಥಿತರಿದ್ದರು. ವರದಿ ಕೆಟಿ ಓಬ್ಳೇಶ್, ನಲಗೇತನಹಟ್ಟಿ. ಎಬಿಲಿಟಿಯಾಗಿ ಜವಾಬ್ದಾರಿತನವಾಗಿ ಅಧ್ಯಕ್ಷರು ಉಪಾಧ್ಯಕ್ಷರು ಮಾಡಿಕೊಂಡು ಕೆಲಸ ಮಾಡ್ಕೊಳ್ರಿ. ಒಂದೇನ ಹೇಳಬೇಕಂತ ಹೇಳ್ತೀನಂದರೆ, ಯಾರು ಸಾಹುಕಾರರು ಇರಲ್ಲ ಇದ್ರೆ, ಬಡತನದಿಂದ ಬಂದಿರತಕ್ಕಂಥದ್ದು ಎಲ್ಲ ಟೈಲರ್ಗಳೇ ಇರೋದು. ಅವ್ರಿಗೆ ಸರಿಯಾಗಿ ಮನೆಯಾಗಿ ಗುರುತುಗಳಿಗೆ ಇರೋಲ್ಲ. ಅವ್ರು ಕೆಲಸ ಮಾಡಿದರೆ ಮಾತ್ರ ಅಲ್ಲಿ ನಡೀತೈತಿ, ಇಲ್ಲ ಅಂದರೆ ಏನು ನಡೆಯಲ್ಲ. ಅದಕ್ಕೋಸ್ಕರ ಭಾಳ ಸವಲತ್ತುಗಳು ಇದ್ದಾವೆ. ನಿಮಗೆ ನಾನು ಹೇಳೋದು ಏನಪ್ಪ ಅಂದರೆ, ನೀವು ಆ ಸವಲತ್ತು ಪಡಿಬೇಕಾದ್ರೆ ಅಧ್ಯಕ್ಷರು, ಈ ಕಮಿಟಿ ಎಲ್ಲ ಮಾಡಿದ್ರೆ ಮುಂದಿನ ದಿನಗಳಿಗೆ ಅನುಕೂಲ ಆಗ್ತದೆ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ನಾವು ಕಣ್ಣಿಂದ ನೋಡಿರೋದು. ಅದಕ್ಕೋಸ್ಕರ ನಾವು ಇದೆಲ್ಲ ಹೇಳ್ತೇವೆ. ಈಗ ಸ್ಥಳೀಯವಾಗಿ ಇರೋರು ಎಲ್ಲರೂ ಒಂದು ನಿಮ್ಮ ಆಧಾರ್ ಕಾರ್ಡ್ ಮಾಡಿರಿ. 18 ಎಕರೆ ಜಾಗದಾಗೆ ನಿಮಗೆ ಈಗ ಆಶಾ 18 ಎಕರೆ ಫ್ರೀ ಕೊಡ್ತಾರೆ. 1 ಲಕ್ಷ ರೂಪಾಯಿ ಕಟ್ಟಿದರೆ ಫ್ರೀ ಮನೆ ಕೊಡ್ತಾರೆ. ನೆಕ್ಸ್ಟ್ ಅದು ಪಟ್ಟಣ ಪಂಚಾಯತ್ನಾಗ ನಾನು ಮಾತಾಡ್ತೀನಿ ಅವ್ರಿಗೆಲ್ಲ ಕುಂದಿರಿಸಿ. ಆಶಾ ಯೋಜನೆಗೆ ನೀವು ದಯವಿಟ್ಟು ನೀವು ಯಾರ್ಯಾರು ಇದ್ದೀರೋ ಇಲ್ಲಿ ಸ್ಥಳೀಯವಾಗಿ ನೀವು ಆಧಾರ್ ಕಾರ್ಡು, ಪಾನ್ ಕಾರ್ಡ್ ರೆಡಿ ಮಾಡ್ಕೊಳ್ಳಿ. ಅದೆಲ್ಲ ನಾನು ಅವ್ರಿಗೆ ಮಾತಾಡಿ ನಿಮಗೆ ಸವಲತ್ತು ಮಾಡ್ಕೊಡ್ತಾನೆ ಐತೆ. ಈಗ ಹೇಳೋದು ನಾವು ಸುಲಭ ಆಗ್ತೈತೆ, ಮಾತಾಡೋದು LIC ಮಾಡೋಕ್ಕೆ ವರ್ಷಕ್ಕೆ ಪೋಸ್ಟ್ ಆಫೀಸ್ನಾಗೆ ಕಟ್ಟಿದರೆ 15 ವರ್ಷ ನಿಮಗೆ 15 ವರ್ಷಕ್ಕೆ 15 ಲಕ್ಷ ರೂಪಾಯಿ ದುಡ್ಡು ಬರ್ತಾವೆ. ಒಂದು ವರ್ಷಕ್ಕೆ 450 ರೂಪಾಯಿ ಸ್ಕೀಮ್ ಐತೆ. ಅವ್ರಿಗೂ ಕರೆಸ್ರಿ ಅಂತ ಹೇಳಿದ್ವಿ ನಾವು. ಅವ್ರು ಬಂದಿದ್ರೆ ಚೆನ್ನಾಗಿತ್ತು ಮಾತಾಡೋಕೆ. ಅದ್ರ ಬಗ್ಗೆ ಇದ್ದಾರೆ ಅವರು. ಈಗ 450 ರೂಪಾಯಿ ದೊಡ್ಡ ದುಡ್ಡಲ್ಲ, ವರ್ಷಕ್ಕೆ 450 ರೂಪಾಯಿ ದೊಡ್ಡ ದುಡ್ಡಲ್ಲ. ಅದು ಕಟ್ಟಿದರೆ ಅದೇ ಡೆತ್ ಆದರೆ ಒಂದಾದರೆ ನಿಮ್ಗೆ 15 ಲಕ್ಷ ರೂಪಾಯಿ ಅಮೌಂಟ್ ಬರ್ತದೆ. ಇದಕ್ಕೋಸ್ಕರ ಎಲ್ಲರೂ ಒಗ್ಗಟ್ಟಾಗಿ ಈಗ ಇವತ್ತು ಎಲ್ಲ ಒಳ್ಳೆ ತಂದಾಗ ಹೋದರೆ ಎಲ್ಲ ಅನುಕೂಲತೆ ಆಗ್ತದೆ. ನಾನೆಲ್ಲ ಮಾತಾಡ್ತೀನಿ. ಅದಕ್ಕೋಸ್ಕರ ಇಷ್ಟು ಹೇಳಿ ನಮ್ಮ ಪತ್ರ ಸಭೆಯನ್ನು ಉದ್ದೇಶಿಸಿ, ನಮ್ಮ ಟೈಲರ್ಗಳ ಜೀವನ ಅತ್ಯಂತ ಕಷ್ಟಕರವಾದ ಜೀವನ. ಅಣ್ಣ ಹೇಳಿದಂತೆ ಯಾಕಂದರೆ ಗುರುಗಳ ಸನ್ನಿಧಿಯಲ್ಲಿ ಇವತ್ತು ಆಗ್ತಾ ಇದೆ. ನಮಗೆ ಏನು ಹೋಮ ಸಮಾರಂಭ ಏನಿದೆ, ರಂಗಕ್ಕೆ ಎಲ್ಲರೂ ಬರ್ತಾರೆ, ಇಲ್ಲಿಗೂ ಎಲ್ಲರೂ ಬರ್ತಾರೆ. ಇವರೆಲ್ಲ ನಮಗೆ ಮಾರ್ಗದರ್ಶಿ. ನಾವು ಹೆಂಗೆ ಬಾಳಬೇಕು, ಹೆಂಗೆ ಬದುಕಬೇಕು ಅಂತ ಬದುಕನ್ನು ಕಟ್ಕೊಟ್ಟು ಅಂತ ಪುಣ್ಯಾತ್ಮಕ ಇಂಥ ಸನ್ನಿಧಿಯಲ್ಲಿ ಇವತ್ತು ಆಗ್ತಾ ಇದೆ. ಹಾಗಾಗಿ ನನಗೆ ಭಾಳ ಸಂತೋಷ ಆಗ್ತದೆ. ಎಲ್ಲೆಲ್ಲ ಭಾಳ ಮಾಡಿದ್ವಿ. ಇಲ್ಲಿ ಸ್ಥಳೀಯವಾಗಿ ನಾವು ಓಡಾಡೋದು ಜಾಗದಾಗ ಆಗ್ತಿರೋದು ಭಾಳ ಸಂತೋಷ. ಸಂಗತಿಗಳೇ, ಒಂದನೇದಾಗಿ ನಿಮಗೆ ಅಭಿನಂದನೆಗಳು. ಯಾಕೆಂದರೆ ನಾನು ಕಾರ್ಯಕ್ರಮ ಮಾಡಿದಾಗ ಸುಮಾರು ವರ್ಷದ ಹಿಂದೆ ಒಂದು ಬಸ್ ಜನ ಇಲ್ಲಿಂದ ಬಂದಿದ್ರು. ಅದು ನಮ್ಮನ್ನು ಭೇಟಿ ಮಾಡೋಕ್ಕೂ ಆಗಲಿಲ್ಲ, ಮಾತಾಡ್ಸೋಕ್ಕೂ ಆ ಟೈಮ್ಗೆ ಆಗಲಿಲ್ಲ. ಯಾರು ಬಂದಿದ್ರು ಖಂಡಿತ ಅವರಿಗೆಲ್ಲ ನಾನು ಕರ್ಕೊಂಡಿದ್ದೀನಿ. ಇವತ್ತು ಇಲ್ಲಿ 2 ಕಾರ್ಯಕ್ರಮ ನಡೀತಾ ಇದೆ. ನಾಯಕ ಉದ್ಘಾಟನೆ ಆಗ್ತದೆ, 2 ಕಾರ್ ವಿತರಣೆ ಕಾರ್ಯಕ್ರಮ ಆಗ್ತದೆ. ಅದು ಕೂಡ ಟೈಲರ್ಗಳಿಗೆ ಯಾಕೆ ಸಂಘಟನೆ ಬೇಕು ಅನ್ನೋದು ಕೂಡ ಮೂಲಭೂತ.